ನೋಡಿ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋದು ಮೈಸೂರು ಬೋಂಡಾ ಬಜ್ಜಿ. ಮೈಸೂರು ಬೋಂಡಾ ಬಜ್ಜಿ ಮಾಡೋಕ್ಕೆ ಏನು ಬೇಕಂತ ನೋಡೋಣ ಬನ್ನಿ. ನಾನು 2 ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಮೊಸರು ತೊಗೊಂಡಿದ್ದೀನಿ. ಅಜ್ವಾನ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕರಿಬೇವು ಹಾಕಬೇಕು ಈ ಹಿಟ್ಟಲ್ಲಿ. ಆಮೇಲೆ ಅಜ್ವಾನ ಹಾಕಬೇಕು, 1 ಸ್ಪೂನ್ ಆಗಟ್ಟು ಅಜ್ವಾನ ಹಾಕಬೇಕು. ಆಮೇಲೆ ಉಪ್ಪು ಹಾಕಬೇಕು. ಆಮೇಲೆ ಉಪ್ಪು ಹಾಕಿ ಮೊಸರು ಹಾಕಬೇಕು. ಒಂದು ಬಟ್ಲಾಗಷ್ಟು ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಮೊಸರು ಹಾಕಿ ಕಲಿಸಿದ್ದೀನಿ. ಇವಾಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ, ಈ ಥರ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಅಡುಗೆ ಸೋಡಾ ಹಾಕಬೇಕು. ನೋಡಿ, ಇಷ್ಟು ಅಡುಗೆ ಸೋಡಾ ಹಾಕಿ ಆಮೇಲೆ ಇನ್ನೊಂದು ಸಾರಿ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಹಿಂಗಾಗಬೇಕು. ಆಮೇಲೆ ಒಂದು 10 ನಿಮಿಷ ಒಂದು ಮುಚ್ಚಳ ಇಟ್ಟು ಮುಚ್ಚಿಡಬೇಕು. ಅಲ್ಲಿವರೆಗೂ ನಾನು ಎಣ್ಣೆ ಕಾಯಕ್ಕಿಡ್ತೀನಿ. ನೋಡಿ, ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ಒಂದೊಂದಾಗೆ ಬಿಡ್ತಾ ಇದ್ದೀನಿ. ನೋಡಿ, ಈ ಥರ ಬಿಟ್ಟಂಗೆ ಮೇಲೆ ಉಬ್ಬಿ ಬಂದರೆ ಬೋಂಡ ಚೆನ್ನಾಗಿ ಹಿಟ್ಟು ನೆನ್ಕೊಂಡಿದೆ ಅಂದಂಗೆ. ನೋಡಿ, ಈ ಥರ ಮೇಲೆ ಬರಬೇಕು ಉಬ್ಬಿ. ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಈ ಥರ ಗೋಲ್ಡನ್ ಕಲರ್ ಆದಮೇಲೆ ತೆಗೀರಿ. ಅಲ್ಲಿ ನೋಡಿ, ಗೋಲ್ಡನ್ ಕಲರ್ ಬಂದಮೇಲೆ ತೆಗೀರಿ. ಉರಿನ ಯಾವತ್ತೂ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಒಳಗಡೆ ಚೆನ್ನಾಗಿ ಬೇಯ್ದಿರ್ತವೆ. ನೋಡಿ, ನಾನು ಇವಾಗ ತೆಗಿತಾ ಇದ್ದೀನಿ. ನೋಡಿ, ಮೈಸೂರು ಬೋಂಡ ರೆಡಿ ಆಯಿತು. ಇದ್ರ ಜೊತೆ ನಾನು ಕಡಲೆ ಬೀಜದ ಚಟ್ನಿ ಮಾಡಿದ್ದೀನಿ. ಚಟ್ನಿ ಮಾಡೋದು ಹೇಗಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ.